ಹೆಬ್ಬಗೋಡಿಯಲ್ಲಿ ಕರಗ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಭಾಳ ಅದ್ಧೂರಿಯಾಗಿ ಮತ್ತು ಅಚ್ಚುಕಟ್ಟಾಗಿ ಪಲ್ಲಕ್ಕಿ ಉತ್ಸವಗಳು ಹೆಬ್ಬಗೋಡಿ ಗ್ರಾಮದ 25 ಪಲ್ಲಕ್ಕಿಗಳು ಆಗ್ತಾ ಇದೆ. ಜನಗಳು ಜನಸಾಗರದ ರೀತಿ ಬಂದು ನಮ್ಮ ಹೆಬ್ಬಗೋಡಿಯ ಒಂದು ಭಾಳಷ್ಟು ಅದ್ಧೂರಿಯಾಗಿ ಈ ಕಾರ್ಯಕ್ರಮನ ಎಲ್ಲ ನಮ್ಮ ಗ್ರಾಮದ ಮುಖಂಡರು ನೆರವೇರಿಸ್ತಾ ಇದ್ದಾರೆ. ಭಾಳ ಶ್ರದ್ಧಾ ಭಕ್ತಿಯಿಂದ 9 ದಿನಗಳ ಒಂದು ಆಚರಣೆ ಇದು. ಸತತವಾಗಿ ನಡೀತಾನೆ. ಗ್ರಾಮದಲ್ಲಿ ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಬಂದು ಬೆಂಗಳೂರು ಸುತ್ತಮುತ್ತಲೂ ಸಾಲು ಸಾಲು ಊರಬ್ಬಗಳು ಜಾತ್ರೆಗಳು ನಡೆಯುತ್ತಿದೆ. ಬೆಂಗಳೂರು ಎಷ್ಟೇ ಆಧುನಿಕತೆಯನ್ನ ಮೈಗೂಡಿಸಿಕೊಳ್ತಾ ಇದ್ರು ಕೂಡ ಬೆಂಗಳೂರು ತನ್ನ ಪೂರ್ವಜರು ಹಾಕಿಕೊಟ್ಟಿರುವಂತ ಅದೇ ಹಾದಿಯಲ್ಲಿ ಮುನ್ನಡೀತಾ ಇಂದಿಗೂ ಕೂಡ ಆ ದೈವಿ ಕಾರ್ಯಕ್ರಮಗಳು ಅಂದ್ರೆ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದೆ. ಇನ್ನು ಬೆಂಗಳೂರಿಗೆ ವಿಶ್ವವಿಖ್ಯಾತಿಯನ್ನ ತಂದುಕೊಟ್ಟಂತಹ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಹಾಗೂ ಐತಿಹಾಸಿಕ ಹಿನ್ನೆಲೆ ಉಳ್ಳಂತ ಬೆಂಗಳೂರಿನ ಕರಗ ಮಹೋತ್ಸವ ಬೆಂಗಳೂರು ಸುತ್ತಮುತ್ತಲೂ ಎಲ್ಲೆಲ್ಲಿ ವಾಹಿನಿ ಕುಲ ಕ್ಷತ್ರಿಯ ತಿಗಳ ಸಮುದಾಯದವರು ಹೆಚ್ಚಾಗಿದ್ದಾರೋ ಅಲ್ಲೆಲ್ಲ ಕೂಡ ಈ ಒಂದು ಕರಗ ಮಹೋತ್ಸವಗಳು ವಿಜೃಂಭಣೆಯಾಗಿ ನಡೆಯುತ್ತದೆ. ಶ್ರೀರಾಮನವಮಿಯ ಮುನ್ನ ರಾತ್ರಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯ ಪಟ್ಟಣದಲ್ಲಿ ಈ ಒಂದು ಕರಗ ಮಹೋತ್ಸವ ಹಾಗೂ ಪಲ್ಲಕ್ಕಿಗಳ ಉತ್ಸವ ಅದ್ದೂರಿಯಾಗಿ 100 ವರ್ಷಗಳಿಂದ ನಡೆಯುತ್ತಿದೆ. ಈ ಬಾರಿಯೂ ಕೂಡ ಕರಗೋತ್ಸವ ಮತ್ತು ಪಲ್ಲಕ್ಕಿಗಳ ಉತ್ಸವ ಆಯೋಜನೆಗೊಂಡಿತ್ತು. ಗ್ರಾಮ ದೇವತೆಗಳ ಎಲ್ಲ ದೇವಾನುದೇವತೆಗಳ ಪಲ್ಲಕ್ಕಿಗಳನ್ನ ಸಾರ್ವಜನಿಕರು ಆಯಾ ಮುಖಂಡರುಗಳು ನಿರ್ಮಾಣ ಮಾಡ್ತಾರೆ. ಬಗೆ ಬಗೆಯ ಪಲ್ಲಕ್ಕಿಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ 2 ಕಣ್ಣು ಸಾಲದಾಗುತ್ತದೆ. ಇನ್ನು ಈ ಒಂದು ಉತ್ಸವದಲ್ಲಿ ಜನ ಸಾಗರವೇ ಹರಿದು ಬಂದಿತ್ತು. ಹೆಬ್ಬಗೋಡಿ ನಗರಸಭೆಯ ಕಮಿಷನರ್ ಆದಂತಹ ಅದರ ಆಯುಕ್ತರಾದಂತಹ ರಾಜೇಂದ್ರರವರು ಈ ಕರಗ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ವಾಹಿನಿ ಕುಲ ತಿಗಳ ಕ್ಷತ್ರಿಯ ಸಮುದಾಯದ ಶ್ರೀ ಮುತ್ಯಾಲಮ್ಮ ದೇವಿಯ ಆವರಣದಲ್ಲಿ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮನ ಈ ಒಂದು ಕರಗ ಮಹೋತ್ಸವ ಕಳೆಗಟ್ಟಿತ್ತು. ಕಳೆದ ಬಾರಿಯೂ ಕರಗವನ್ನ ಒತ್ತಿದ್ದಂತ ಪೂಜಾರಿ ಚಂದ್ರು ಈ ಬಾರಿಯೂ ಕೂಡ ಕರಗವನ್ನ ಒತ್ತಿದ್ದರು. ಇನ್ನು ಪೋತರಾಜ ವೀರಾವೇಶದ ಪೋತರಾಜನ ಆ ಒಂದು ದೃಶ್ಯಗಳು ನಮ್ಮನ್ನ ಬೆಚ್ಚಿ ಬೀಳಿಸಿತ್ತು ಮತ್ತು ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿಸಿತ್ತು. ಇನ್ನು ಮಂಗಳೂರಿನಿಂದ ವಿಶೇಷವಾಗಿ ಕರೆತರಲಾಗಿದ್ದಂತಹ ಹುಲಿಯ ಕುಣಿತಕ್ಕೆ ಎಲ್ಲರೂ ಕೂಡ ಬೆರಗಾಗಿದ್ದರು. ಹಾಗೆ ಈ ಒಂದು ಹುಲಿ ನಡಿಗೆ, ಹುಲಿ ಕುಣಿತ, ಆ ಒಂದು ವೇಷಧಾರಿಗಳಂತೂ ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿಸಿದರು. ಇನ್ನು ಬಗೆ ಬಗೆಯ ಸುಮಾರು 25ಕ್ಕೂ ಹೆಚ್ಚು ಪಲ್ಲಕ್ಕಿಗಳನ್ನ ನಿರ್ಮಿಸಲಾಗಿತ್ತು. ಹೆಬ್ಬಗೋಡಿ ಗ್ರಾಮ ದೇವತೆಗಳಾದಂತಹ ಶ್ರೀರಾಮ ಪಲ್ಲಕ್ಕಿ, ಮುತ್ಯಾಲಮ್ಮನ ಪಲ್ಲಕ್ಕಿ, ಮದ್ದೂರಮ್ಮನ ಪಲ್ಲಕ್ಕಿ, ಮಾರಮ್ಮ, ರಾಘವೇಂದ್ರ ಸ್ವಾಮಿ, ವೆಂಕಟರಮಣ ಸ್ವಾಮಿ, ಹಾಗೆಯೇ ಪಟಾಲಮ್ಮ ದೇವಿ, ಓಣಮ್ಮ ದೇವಿ, ಪಿರೇಪಟ್ಲಮ್ಮ ದೇವಿ, ಇನ್ನಿತರೆ ದೇವತೆಗಳ ಈ ಒಂದು ಪಲ್ಲಕ್ಕಿಗಳ ಉತ್ಸವ ಕಳೆಗಟ್ಟಿತ್ತು. ಈ ಬಾರಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇರಿಸಿ ಈ ಒಂದು ಪಲ್ಲಕ್ಕಿಗಳ ಉತ್ಸವದ ಅಂಗವಾಗಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲಾಯಿತು. ಈ ಒಂದು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಹೆಬ್ಬಗೋಡಿಯಲ್ಲಿ ಆಯೋಜನೆಗೊಂಡಿದ್ದಂತಹ ಕರಗೋತ್ಸವ ಅಥವಾ ಕರಗದ ಉತ್ಸವ ಈ ಬಾರಿ ಹೆಚ್ಚು ಕಳೆಗಟ್ಟಿತ್ತು. ಹಾಗೆ ಅತಿ ಹೆಚ್ಚು ಭಕ್ತರುಗಳು ಜಮಾವಣೆಗೊಂಡಿದ್ದರು. ಈ ಒಂದು ಕರಗೋತ್ಸವದ ಅಂಗವಾಗಿ ಪಲ್ಲಕ್ಕಿಗಳ ಉತ್ಸವವಂತೂ ಕಳೆಗಟ್ಟಿತ್ತು. ಈ ಒಂದು ಕರಗೋತ್ಸವ ಮತ್ತು ಪಲ್ಲಕ್ಕಿಗಳ ಉತ್ಸವದ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ.
ಸಹಸ್ರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಈ ಒಂದು ಕರಗವನ್ನ ಕಣ್ತುಂಬಿಕೊಳ್ಳಲು ಆಗಮಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಹೆಬ್ಬಗೋಡಿ ನಗರಸಭೆಯ ಆಯುಕ್ತರಾದಂತಹ ಹಾಗೆ ಇನ್ನಿತರೆ ಮುಖಂಡರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಹೆಬ್ಬಗೋಡಿಯಲ್ಲಿ ಕರಗ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಭಾಳ ಅದ್ಧೂರಿಯಾಗಿ ಮತ್ತು ಅಚ್ಚುಕಟ್ಟಾಗಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಇದೊಂದು ಅಮ್ಮನ ಒಂದು ಕೃಪೆಗೆ ಎಲ್ಲರೂ ಸಹ ಒಳ್ಳೆಯದಾಗಲಿ, ತಾಯಿ ಅಮ್ಮ ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ. ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗಿ ಎಲ್ಲ ಆರೋಗ್ಯವಾಗಿ ಇರಲಿ ಅಂತ ಕೋರ್ಕೊತೀನಿ. ಎಲ್ಲರಿಗೂ ಸಹ ಧನ್ಯವಾದಗಳನ್ನ. ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂತಹ ಮುಖಂಡರುಗಳಿಗೆ ಮುತ್ಯಾಲಮ್ಮ ಸೇವಾ ಸಮಿತಿಯ ವತಿಯಿಂದ ಅಭಿನಂದನೆಗಳನ್ನ ತಿಳಿಸಲಾಯಿತು. ಹಾಗೆ ತೋಪಮ್ಮ ದೇವಿಯ ಆವರಣದಲ್ಲಿ ಈ ಒಂದು ಹುಲಿ ಕುಣಿತ, ಹುಲಿ ನೃತ್ಯವಂತೂ ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿಸಿತು. ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಮತ್ತಷ್ಟು ಭಕ್ತರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ವಿಜೃಂಭಣೆಯಿಂದ ಕರಗ ನಡೀತಾ ಇದೆ. 9 ದಿನದ ಕರಗ ಮಹೋತ್ಸವ ಶಕ್ತಿ ಏನಿತ್ತು ಆಚರಣೆ ಎಲ್ಲ ಮಾಡಿ ಮುಗಿಸಿ ಈ ದಿವಸ ಕರಗ ಶಕ್ತಿ ಈಚೆ ಬಂದಿದೆ. ಹಾಗೂ ಪಲ್ಲಕ್ಕಿ ಉತ್ಸವಗಳು ಹೆಬ್ಬಗೋಡಿ ಗ್ರಾಮದ ಎಲ್ಲ ದೇವರುಗಳು ಹಾಗೂ ವಿಶೇಷವಾಗಿ 25 ಪಲ್ಲಕ್ಕಿಗಳು ಆಗ್ತಾಯಿದೆ. ಯಾವುದೇ ಅಡಚಣೆ ಇಲ್ಲದೆ ನಡೀತಾ ಇದೆ ಕರಗ. ಇದು 42 ವರ್ಷ ಆಯಿತು. 42 ವರ್ಷದಿಂದ ಕರಗ ನಡೀತಾ ಇದೆ. ಯಾವುದೇ ಅಡಚಣೆ ಇಲ್ಲ, ಯಾವುದೇ ಗಲಾಟೆ ಇಲ್ಲ, ಏನೂ ಇಲ್ಲ. ದೇವರ 2 ಪಲ್ಲಕ್ಕಿಗಳನ್ನು ಇವತ್ತು ದೇವಸ್ಥಾನದಿಂದ ಇವತ್ತು ಇಲ್ಲಿ ತಿರುಪಾಳ್ಯದ ಪಟೇಲರ ಗೌಡ್ರ ಮನೆ ಹತ್ರ ಬಂದು ಇಲ್ಲಿಂದ ಮತ್ತೆ ಮುತ್ಯಾಲಮ್ಮ ದೇವಾಲಯದವರೆಗೂ ತಲುಪುವಂಥ ಒಂದು ಕಾರ್ಯಕ್ರಮ ಇದೆ. ಇದು ಭಾಳಷ್ಟು ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಗ್ರಾಮದ ಮುಖಂಡರು ನೆರವೇರಿಸ್ತಾ ಇದ್ದಾರೆ. ಎಲ್ರಿಗೂ ಈ ಒಂದು ಈ ಸಂದರ್ಭದಲ್ಲಿ ಮತ್ತು ನರಸಿಂಹಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಯ ಒಂದು ಕೃಪೆ ಇರಲಿ ಅಂತ ಆಶೀರ್ವದಿಸ್ತಾ ಈ ಒಂದು ಎಲ್ರಿಗೂ ಈ ದೇವಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ.
ಪೋತರಾಜನ ವೀರಾವೇಶದ ಕುಣಿತ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸಿತ್ತು. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಮುಂಜಾನೆ 3:30ಕ್ಕೆ ಸರಿಯಾಗಿ ಕರಗ ಹೊರ ಬರ್ತಾ ಇದ್ದಂತೆ ಕರತಾಡನ ಮುಗಿಲು ಮುಟ್ಟಿತ್ತು. ಹಾಗೆ ಗೋವಿಂದ ಗೋವಿಂದ ನಾಮಸ್ಮರಣೆ ವೀರ ಕುಮಾರರಿಂದ ಮುಗಿಲು ಮುಟ್ಟಿತ್ತು. ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಕರಗೋತ್ಸವದ ಬಗ್ಗೆ ಇಲ್ಲಿನ ಭಕ್ತರು ಏನೆಲ್ಲ ಮಾತನಾಡಿದ್ರು ನೋಡೋಣ ಬನ್ನಿ. ಭಾಳ ಶ್ರದ್ಧಾ ಭಕ್ತಿಯಿಂದ 9 ದಿನಗಳ ಒಂದು ಆಚರಣೆ ಇದು. 9 ದಿನಗಳಿಂದ ಒಂದು ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಪ್ರತಿ ವರ್ಷವೂ ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮಗಳ ಸಮೇತ ಹೆಚ್ಚು ಜನಸಂಖ್ಯೆಯಲ್ಲಿ ಈ ಕರಗ ಮಹೋತ್ಸವದಲ್ಲಿ ಪಾಲ್ಗೊಂಡು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾಳ ಯಶಸ್ಸಿಗೆ ಈ ಒಂದು ಜಾತ್ರೆ ಮಹೋತ್ಸವದಲ್ಲಿ ಪಾಲ್ಗೊಂಡು ನೆರವೇರಿಸಿದ ಎಲ್ಲರಿಗೂ ಧನ್ಯವಾದಗಳು. ಅದೇ ವರ್ಷದಿಂದನೂ ಸತತವಾಗಿ ನಡೀತಾನೆ ಇದೆ. ಆಗಿಂದನೂ ಇದುವರೆಗೂ ಚೆನ್ನಾಗಿ ನಡೀತಾನೆ ಇದೆ. ಎಲ್ಲ ಜನ ಸಂಪರ್ಕ ಕೊಟ್ಟು
ಒಂದು ಕರಗ ಮತ್ತು ಪಲ್ಲಕ್ಕಿ ಉತ್ಸವ ನಡೀತಾ ಇದೆ. ಎಲ್ಲ ಪ್ರತಿಯೊಬ್ಬ ಜನರಿಗೂ ನಾನು ಶುಭಾಶಯವನ್ನು ಕೋರೋದಕ್ಕೆ ಇಷ್ಟಪಡ್ತೀನಿ. ಅತ್ಯಂತ ಸಂಭ್ರಮ ಮತ್ತು ವಿಜೃಂಭಣೆಯಿಂದ ನಾವು ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ವಿ. ಪ್ರತಿ ವರ್ಷವೂ ಅಷ್ಟೇ ಜನಗಳು ಜನಸಾಗರದ ರೀತಿ ಬಂದು ನಮ್ಮ ಹೆಬ್ಬಗೋಡಿಯ ಒಂದು ಊರಹಬ್ಬ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆ ಮತ್ತು ಯಶಸ್ವಿಯಿಂದ ನಡೆಸ್ಕೊಳ್ತಾ ಇದ್ದಾರೆ. ಈ ದಿನದ ವಿಶೇಷ ಅಂತಂದರೆ ಬಾಬಾ ಸಾಹೇಬರ ಆಶೀರ್ವಾದದಿಂದ ಸಿಪಾಯಿ ಕುಟುಂಬದಿಂದ ಇಲ್ಲಿ ನೆರೆದಿರ್ತಕ್ಕಂಥ ಸಕಲ ಎಲ್ಲ ಭಕ್ತಾದಿಗಳಿಗೂ ಅನ್ನದಾನ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೇವೆ. ಈ ರೀತಿಯಾಗಿ ವರ್ಷ ನಾವು ಈ ಒಂದು ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಅಂತ ತಮಗೆಲ್ಲ ತಿಳಿಪಡಿಸುತ್ತಾ, ಹೆಬ್ಬಗೋಡಿ ಹಬ್ಬದ ಎಲ್ಲ ಗ್ರಾಮಸ್ಥರಿಗೂ ಇದೇ ರೀತಿ ಆ ದೇವರು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷನ್ನು ಕೊಟ್ಟು ಆ ದೇವಿ ಕರ್ಗಾದೇವಿ ಎಲ್ಲರಿಗೂ ಶಕ್ತಿಯನ್ನು ಕೊಡಲಿ ಅಂತ ನಾನು ಆಶಿಸ್ತೇನೆ. ಈ ದಿನ ನಾವೆಲ್ಲರೂ ಬಾಬಾ ಸಾಹೇಬರ ಒಂದು ಆಶೀರ್ವಾದದಿಂದ ನಾವಿಷ್ಟು ಬೆಳೆದಿದ್ದೀವಿ ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಪಡ್ತೇನೆ. ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ, ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ. ಹಾಗೆ ಈ ಒಂದು ಕರಗ ಉತ್ಸವ ಮತ್ತು ಎಲ್ಲರನ್ನು ಕೂಡ ಮಂತ್ರಮುಗ್ಧರನ್ನಾಗಿಸಿತ್ತು. ಆ ಒಂದು ತಾಳಕ್ಕೆ ತಕ್ಕಂತೆ ಕರಗದ ಪೂಜಾರಿ ಚಂದ್ರು ಹೆಜ್ಜೆ ಹಾಕ್ತಾ ಮುನ್ನಡೆದಿದ್ದರು. ಈ ಒಂದು ಕರಗೋತ್ಸವದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಮತ್ತಷ್ಟು ಭಕ್ತರು ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದು ಹೀಗೆ. ಪ್ರತಿ ವರ್ಷವೂ ಶ್ರೀರಾಮನವಮಿ ಹಬ್ಬದ ದಿನ ವಿಜೃಂಭಣೆಯಿಂದ ನಮ್ಮ ದ್ರೌಪದಮ್ಮ ದೇವಿ ಪಲ್ಲಕ್ಕಿ ಉತ್ಸವ ಮತ್ತು ಕರಗದ ಉತ್ಸವ ನಡೀತದೆ. ಮತ್ತು ನಮ್ಮ ಗ್ರಾಮದಲ್ಲಿ ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಬಂದು ಅಮ್ಮನವರಿಗೆ ದೀಪದಾರತಿಯನ್ನು ಸಲ್ಲಿಸಿ ಮತ್ತು ಗ್ರಾಮದ ಪೂಜೆಯನ್ನು ಮಾಡ್ತಾರೆ. ಅದೇ ರೀತಿ ಎಲ್ಲ ಗ್ರಾಮಸ್ಥರು ನಮಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಆ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ಒಟ್ಟಿನಲ್ಲಿ ಹೆಬ್ಬಗೋಡಿಯಲ್ಲಿ ಆಯೋಜನೆಗೊಂಡಿರುವಂತಹ ಈ ಒಂದು ಕರಗೋತ್ಸವದ ಪ್ರಯುಕ್ತ ಪಲ್ಲಕ್ಕಿಗಳ ಉತ್ಸವ ಮತ್ತು ಕರಗೋತ್ಸವ ಪ್ರತಿ ವರ್ಷವೂ ಕೂಡ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಈ ಒಂದು ಧಾರ್ಮಿಕ ಹಬ್ಬವನ್ನ ಈಗಲೂ ಕೂಡ ಈ ದೇವಾನುದೇವತೆಗಳ ಕೃಪೆಗೆ ಹೆಬ್ಬಗೋಡಿಯ ಎಲ್ಲ ಗ್ರಾಮಸ್ಥರು ಕೂಡ ಒಳಗಾಗುತ್ತಿದ್ದಾರೆ. ಆ ಮೂಲಕ ಭಗವಂತನ ಕೃಪೆಗೆ ಒಳಗಾಗಿ ಎಲ್ಲವೂ ಕೂಡ ಒಳಿತಾಗಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.